ಮೊಟ್ಟೆ ಇಡುವ ತಳಿ ಸರ್ ಇದು. ಮೊಟ್ಟೆಗೂ ಬರುತ್ತೆ, ಮಾಂಸಕ್ಕೂ ಬರುತ್ತೆ. ಆಟಿನಲ್ಲೇ ಒಂದು ತಳಿ ಸರ್ ಇದು. ಇದರ ಹೆಸರು ಕಾವೇರಿ. 11ರಿಂದ 14 ತಿಂಗಳಲ್ಲಿ 180ರಿಂದ 220 ಮೊಟ್ಟೆ ಕೊಡುತ್ತೆ. 10 ರೂಪಾಯಿ ಮೊಟ್ಟೆ ಆರಾಮಾಗಿ ಸೇಲ್ ಆಗುತ್ತೆ ನಿಮಗೆ. ಲೋಕಲ್ ಮಾರ್ಕೆಟ್ ಹಿಡ್ಕೊಂಡ್ರೆ ಸರ್, ಒಂದ್ಸರಿ ನೀವು ಕೋಳಿ ಸಾಕಾಣಿಕೆ ಮಾಡಿ ಲಾಭ ತಗೊಂಡ್ರೆ ನೀವು ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆನೇ ಬರಲ್ಲ, ನೀವು ಹೋಗೋದು ಇಲ್ಲ. ಈಗ ಮರಿಗಳು ಬೇಡ ನಮಗೆ, ಡೈರೆಕ್ಟಾಗಿ ಮೊಟ್ಟೆ ಇಡೋ ಕೋಳಿ ಬೇಕು, ಡೈರೆಕ್ಟಾಗಿ ಮಾಂಸಕ್ಕೆ ಬಂದಿರೋ ಕೋಳಿ ಬೇಕಂತಂದ್ರೂ ಕೊಡ್ತೀವಿ. ಪ್ರತಿ ಭಾನುವಾರಕ್ಕೊಮ್ಮೆ ಫ್ರೀಯಾಗಿ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದನ್ನು ಎಲ್ಲ ರೈತರು ಉಪಯೋಗ ಮಾಡ್ಕೊಳ್ಳಿ. ನನ್ನ ಹೆಸರು ಚನ್ನವೀರಗೌಡ ಪಾಟೀಲ್ ಅಂತ. ನಮ್ಮದು ಫಾರ್ಮ್ ಹೆಸರು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ಸುಮಾರು ಜನ ಸರ್ ಕಾವೇರಿ ಬಗ್ಗೆ ಒಂದು ವಿಡಿಯೋ ಮಾಡಿ, ಕಾವೇರಿ ಬಗ್ಗೆ ಒಂದು ವಿಡಿಯೋ ಮಾಡಿ, ಅದರ ಆ ತಳಿದ ವಿಶೇಷತೆ ಹೇಳಿ ಅಂತ ಕೇಳಿದ್ರು. ಓಕೆ, ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಸರ್, ಇವು ಕಾವೇರಿ ತಳಿಗಳು. ಓಕೆ, ಇದರ ವಿಶೇಷತೆ ಹೇಳಬೇಕು ಅಂತಂದರೆ ಮೊಟ್ಟೆ ಇಡುವ ತಳಿ ಸರ್ ಇದು. ಮೊಟ್ಟೆಗೂ ಬರುತ್ತೆ, ಮಾಂಸಕ್ಕೂ ಬರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಇದಕ್ಕೆ ಮೊಟ್ಟೆ ಸರ್. ಸರಿಸುಮಾರು ಇದು 11ರಿಂದ 14 ತಿಂಗಳಲ್ಲಿ 180ರಿಂದ 220 ಮೊಟ್ಟೆ ಕೊಡುತ್ತೆ. ಅದು ನಿಮಗೆ ಸೇಮ್ ನಾಟಿ ಮೊಟ್ಟೆ ಥರ, ಅಂದರೆ ನಾಟಿನಲ್ಲೇ ಒಂದು ತಳಿ ಸರ್ ಇದು. ನಾಟಿ ಕೋಳಿನೇ, ನಾಟಿನಲ್ಲಿ ಒಂದು ತಳಿ ಸರ್. ಇದರ ಹೆಸರು ಕಾವೇರಿ. ಸೊ ನಾವು ಮೇಂಟೆನೆನ್ಸ್ ಯಾವ ಥರ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಇದೆ ಸರ್. 250, 280ರವರೆಗೂ ಮೊಟ್ಟೆ ತೊಗೊಂಡಿರಿದ್ದಾರೆ ರೈತರು. ಆರಾಮಾಗಿ ಮಾರ್ಕೆಟ್ ವ್ಯಾಲ್ಯೂಲ್ಲಿ 10 ರೂಪಾಯಿಗೆ ಹೋಗುತ್ತೆ ಸರ್ ಇದು. 4ನೇ ತಿಂಗಳಿಗೆ ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 4ನೇ ತಿಂಗಳಿಂದ 11ರಿಂದ 14 ತಿಂಗಳವರೆಗೂ ಮೊಟ್ಟೆ ಇಡುತ್ತೆ ಸರ್. ಸರ್, ಈಗ ಈ ಒಂದು ತಳಿಗಳಿಂದ ಯಾವ ರೀತಿ ಪ್ರಾಫಿಟನ್ನು ಮಾಡ್ಕೋಬೋದು ಸರ್? ಲಾಭಾಂಶದ ವಿಚಾರ ಬಂದಾಗ ಸರ್, ಅದೇ ಹೇಳಿದ್ನಲ್ಲ, 10 ರೂಪಾಯಿ ಮೊಟ್ಟೆ ಆರಾಮಾಗಿ ಸೇಲ್ ಆಗುತ್ತೆ ನಿಮಗೆ. ಲೋಕಲ್ ಮಾರ್ಕೆಟ್ ಹಿಡ್ಕೊಂಡ್ರೆ ಈಗ ನೋಡ್ರಿ, ಈ ಬಿಗ್ ಬಾಸ್ಕೆಟ್ ಇರ್ಬೋದು, ರಿಲಯನ್ಸ್ ಮಾರ್ಕೆಟ್ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ಇಂಥಲ್ಲಿ ಕೊಡ್ತೀನಿ ಅಂತಂದರೆ ಪ್ಯಾಕ್ ಮಾಡಿದ್ರೆ 15 ರೂಪಾಯಿಗೆ ಆರಾಮಾಗಿ ತೊಗೊತಾರೆ. ಅಂಗನವಾಡಿನಲ್ಲಿ ಮಾರ್ಕೋಬೋದು ನೀವು. ಓಕೆ, ಜಿಮ್ಮಲ್ಲಿ ಸಹ ಸೇಲ್ ಮಾಡ್ಬೋದು. ಓಕೆ, ಹಾಸ್ಪಿಟ್ಲಲ್ಲಿ ಸಹ ಸೇಲ್ ಮಾಡ್ಬೋದು. ಸೊ ನಾವು ಲೋಕಲ್ ಮಾರ್ಕೆಟ್ನ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಸೊ ಅಲ್ಲಿಂದ ಫರ್ದರ್ ನೀವು ಅದನ್ನು ಮೂವ್ ಮಾಡ್ಕೊಂಡು ಹೋಗ್ಬೇಕು ಸರ್. ಓಕೆ, ಆಮೇಲೆ ಈ ಕೋಳಿ ಮಾಂಸಕ್ಕೂ ಸೇಲ್ ಆಗುತ್ತೆ. ಯಾವ ಥರ ಸೇಲ್ ಆಗುತ್ತೆ ಅಂತಂತಂದರೆ, ನೀವು ಆಲ್ರೆಡಿ ಮೊಟ್ಟೆನಲ್ಲಿ ಲಾಭ ತೊಗೊಂಡಿರ್ತೀರ. ಓಕೆ, ಮಾಂಸಕ್ಕೆ ಅಷ್ಟೊಂದು ಆಕ್ಸೆಪ್ಟೇಷನ್ ಇರಲ್ಲ, ಯಾಕಂದರೆ ಆಲ್ರೆಡಿ ಎಗ್ ಎಕ್ಸ್ಪೈರ್ ಆಗಿರುತ್ತೆ. ಸೊ 1 ವರ್ಷ ಕೋಳಿ ಇರುತ್ತೆ ಇದು. ನಿಮ್ಗೆ ಆರಾಮಾಗಿ 150ರಿಂದ 200 ರೂಪಾಯಿ ಕೆಜಿ ಆರಾಮಾಗಿ ಹೋಗುತ್ತೆ ಸರ್. ಸೊ ಅದರಲ್ಲೂ ಲಾಭ ತೊಗೋಬೋದು. ಒಂದು ತಳಿಗಳ ಮೊಟ್ಟೆ ಇಳುವರಿ ಜಾಸ್ತಿ ಬರಬೇಕು ಅಂದರೆ ಎಕ್ಸ್ಟ್ರಾ ಫೀಡ್ಸ್ ಏನಾದ್ರು ಆ್ಯಡ್ ಮಾಡ್ಕೋಬೇಕಾ ಹೆಂಗೆ ಸರ್? ಸರ್ ಅದೇ ಹೇಳಿದ್ನಲ್ಲ, ನಾವು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಅಂತ ಹೇಳಿದ್ನಲ್ಲ, ಅದೇ ಹೇಳಿದ್ದು ಸರ್. ಇವಾಗ ನೋಡಿರಿ, ಮೊಟ್ಟೆ ಇಳುವರಿ ಚೆನ್ನಾಗಿ ಬರಬೇಕಂತಂತಂದರೆ ಇದಕ್ಕೆ ಫೀಡ್ ಅಂತ, ಅದೇ ಕೋಳಿ ಫೀಡ್ ಅಂತ ಹೇಳ್ತೀವಿ, ಲೇಯರ್ ಫೀಡ್ ಅಂತ ಹೇಳ್ತೀವಿ ನಾವು. ಎಗ್ ಲೇಯಿಂಗ್ ಫೀಡ್ ಅಂತ ಸಪ್ರೇಟಾಗಿ ಸಿಗುತ್ತೆ. ಅದೇನು ತುಂಬ ಕಾಸ್ಟ್ಲಿ ಇರೋ 1500ರಿಂದ 1300 ರೂಪಾಯಿಗೆಲ್ಲ ಸಿಗುತ್ತೆ ನಿಮಗೆ. ಓಕೆ, 1500ವರೆಗೂ ಆರಾಮಾಗಿ ಸಿಗುತ್ತೆ. ಸೊ ಅದನ್ನು ತಂದು ಹಾಕಿದ್ರೆ ನೀವು ಒನ್ ಟೈಮು ಕೋಳಿಗಳು ನೀಟಾಗಿ, ಅಂದರೆ ಇಳುವರಿ ಜಾಸ್ತಿ ಆಗುತ್ತೆ, ಕೋಳಿಗಳು ಫಿನಿಶಿಂಗೂ ಚೆನ್ನಾಗಿ ಬರುತ್ತೆ ಸರ್ ನಿಮಗೆ. ಸರ್, ಈಗ ಈ ಒಂದು ಮರಿಗಳನ್ನು ಬರೀ ಶೆಡ್ಡಲ್ಲಿಟ್ಟೇ ಸಾಕಬೇಕಾ ಅಥವಾ ಆಚೆನೂ ಬಿಟ್ಟು ಸಾಕ್ಬೋದಾ? ಸರ್, ರೈತರ ಅನುಕೂಲತೆ ಮೇಲೆ ಹೋಗುತ್ತೆ ಸರ್ ಇದು. ಓಕೆ, ಯಾವುದೇ ಥರ ಈ ಒಳಗಡೆನೇ ಇಟ್ಟು ಸಾಕ್ಬೇಕಂತನೂ ಏನಿಲ್ಲ, ಹೊರಗಡೆನೇ ಬಿಟ್ಟು ಸಾಕ್ಬೇಕಂತನೂ ಏನಿಲ್ಲ. ಓಕೆ, ಅವ್ರಿಗೆ ಅನುಕೂಲ, ಹೊರಗಡೆ ಬಿಡೋಕೆ ಅನುಕೂಲ ಇದ್ದರೆ ಬಿಡ್ಬೋದು ಸರ್, ಏನು ತೊಂದರೆ ಇಲ್ಲ. ಇಲ್ಲ ಅಂತಂದರೆ ಒಳಗಡೆನೇ ಬಿಟ್ಟು ಸಾಕ್ಬೋದು ಸರ್. ಓಕೆ, ಎಗ್ ಲೇಯಿಂಗ್ ಬ್ರೀಡ್ ಆಗಿರೋದ್ರಿಂದ ಒಳಗಡೆ ಇಟ್ಟು ಸಾಕಿದ್ರೂ ಏನೂ ತೊಂದರೆ ಇಲ್ಲ ಸರ್. ಸರ್, ಈಗ ಈ ಒಂದು ಮರಿಗಳನ್ನ ಇಟ್ಟು ಬಿಸ್ನೆಸ್ಸನ್ನು ಮಾಡಬೇಕು ಅಂದರೆ ಯಾರೆಲ್ಲ ಮಾಡ್ಬೋದು? ಮತ್ತು ಕೆಲವೊಬ್ಬರು ಕಂಪನಿಗಳಿಗೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಥವಾ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಂಥವ್ರು ಕೂಡ ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಸರ್? ಸರ್, ಆರಾಮಾಗಿ ಮಾಡ್ಬೋದು. ರಿಟೈರ್ಡ್ ಪರ್ಸನ್ಸ್ ಈ ಕೆಲಸ ಮಾಡ್ಬೋದು, ಯಾಕಂದರೆ ಕೆಲಸ ಜಾಸ್ತಿ ಆಗಲ್ಲ. ಯಾಕಂದರೆ ಅವ್ರಿಗೂ ಕೆಲಸ ಮಾಡಿ ರೂಢಿ ಆಗಿರುತ್ತೆ. ಇದೆಲ್ಲ ಅವ್ರಿಗೆ ಕೆಲಸನೇ ಅಲ್ಲ ಆ್ಯಕ್ಚುಲಿ. ಓಕೆ, ಆಮೇಲೆ ಮಹಿಳೆಯರು ಮಾಡ್ಬೋದು ಸರ್ ಇದನ್ನು ಉಪಕಸುಬಾಗಿ. ಬಟ್ ನಮ್ಮ ಯುವ ರೈತರಿಗೆ ಏನು ಹೇಳೋದಂದರೆ, ಇದನ್ನು ಮುಖ್ಯ ಕಸುಬಾಗಿ ಮಾಡ್ಕೊಳ್ಳಿ, ನಿಮಗೆ ಇನ್ಕಮ್ ಜಾಸ್ತಿ ಬರುತ್ತೆ. ನೀವು ಎಲ್ಲೂ ಹೊರಗಡೆ ಸರ್, ಒಂದು ಸರಿ ನೀವು ಇದರ ಕೋಳಿ ಸಾಕಾಣಿಕೆ ಮಾಡಿ ಲಾಭ ತೊಗೊಂಡ್ರೆ ನೀವು ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆನೇ ಬರಲ್ಲ, ನೀವು ಹೋಗೋದು ಇಲ್ಲ. ಇಷ್ಟು ಗ್ಯಾರಂಟಿ ಅಂತ ಕೊಡ್ತೀನಿ ಸರ್ ನಾನು. ಒಂದು ಸಲ ಬರ್ರಿ, ಮಾಹಿತಿ ತಿಳ್ಕೊರಿ ಸರ್, ನೋಡ್ಕೊರಿ ಯಾವ ಥರ ಏನು ಸಾಕೋದು, ಯಾವ ಥರ ಯಾವ ತಳಿಗಳನ್ನ ಸಾಕಿದ್ರೆ ಯಾವ ಥರ ಲಾಭ ಆಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಆಮೇಲೆ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಯಾವ ಥರದ ಲಾಸ್ ಆಗೋದಿಲ್ಲ ಸರ್. 500 ಕೋಳಿಗೆ ಬರೀ 1 ಅವರ್ ಕೆಲಸ ನಿಮಗೆ. ಬೆಳಗ್ಗೆ ಅದನ್ನ ಮುಗಿಸ್ಕೊಂಡು ಕೆಲಸಕ್ಕೆ ಹೋಗಿ ಬಂದು ಸಂಜೆನೂ 1 ಅವರ್ ಕೆಲಸ ಮಾಡಿದ್ರೆ ಮುಗೀತು. ಇಷ್ಟೇ ಕೆಲಸ. ಕೆಲವೊಬ್ಬರಿಗೆ ನಮಗೆ ಮರಿಗಳು ಬೇಡ, ಕೋಳಿಗಳೇ ಬೇಕು ಅಂತ ಕೇಳ್ತಾರೆ. ಸೊ ಅಂಥವ್ರು ಯಾವಾಗ ಸರ್? ಅಂಥವ್ರಿಗೂ ಕೊಡ್ತೀವಿ. ಅದೇ ಹೇಳಿದ್ನಲ್ಲ, ಈಗ ಮರಿಗಳು ಬೇಡ ನಮಗೆ, ಡೈರೆಕ್ಟಾಗಿ ಮೊಟ್ಟೆ ಇಡೋ ಕೋಳಿ ಬೇಕು, ಡೈರೆಕ್ಟಾಗಿ ಮಾಂಸಕ್ಕೆ ಬಂದಿರೋ ಕೋಳಿ ಬೇಕಂತಂದ್ರೂ ಕೊಡ್ತೀವಿ. ಮಿನಿಮಮ್ 200 ತೊಗೊಂಡ್ರೆ ನಾವು ಡೆಲಿವರಿ ಕೊಡ್ತೀವಿ. 200ಕ್ಕಿಂತ ಕಮ್ಮಿ ಆದರೆ ರೈತರೇ ಬಂದು ಇಲ್ಲಿಗೆ ಬಂದು ತೊಗೊಂಡೋಗ್ಬೇಕು ಸರ್. ಕೊಡ್ತೀವಿ ಸರ್, ಅಭ್ಯಂತರ ಏನಿಲ್ಲ. ಯಾವ ಥರ ಸಾಕಬೇಕು, ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದಕ್ಕೆ ಮಾಹಿತಿ ಇರಲ್ಲ ಸರ್. ಸೊ ಅಂಥವ್ರಿಗೆ ಏನು ಮಾಡ್ತೀವಿ ನಾವು, ಪ್ರತಿ ಭಾನುವಾರಕ್ಕೊಮ್ಮೆ, ಪ್ರತಿ ಸಂಡೇಗೆ ಒಂದು ಸರಿ ನಾವು ಫ್ರೀಯಾಗಿ ಮಾಹಿತಿಯನ್ನು ಕೊಡ್ತೀವಿ. ಸೊ ಇದನ್ನು ಎಲ್ಲ ರೈತರು ಉಪಯೋಗ ಮಾಡ್ಕೊಳ್ಳಿ. ಬನ್ನಿ ಸರ್ ಹುಬ್ಳಿಗೆ, ನಾವು ಫಾರಮಲ್ಲೇ ನಿಮಗೆ ನಿಂತು ಯಾವ್ಯಾವ ತಳಿ, ಯಾವ ಥರ, ಯಾವ ತಳಿಗೆ ಯಾವ ಬೆಲೆ ಇದೆ, ಯಾವ ತಳಿ ಯಾವುದಕ್ಕೆ ಉಪಯೋಗ, ಅದರ ವೈಶಿಷ್ಟ್ಯತೆ ಏನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಎಲ್ಲ ಮಾಹಿತಿಯನ್ನು ನಾವು ಕೊಟ್ಟು ಅವರಿಗೆ ಕಳಿಸ್ತೀವಿ. ನೆಕ್ಸ್ಟು ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ, ಅವಾಗ ಅವರು ಒಂದು ಒಳ್ಳೆ ರೀತಿಯಲ್ಲಿ ಈ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ಬೋದು ಸರ್. ಸರ್, ಈಗ ಮರಿಗಳನ್ನು ಯಾವ ಥರ ಸಪ್ಲೈ ಕೊಡ್ತೀರಾ ಸರ್? ಸರ್, ನಾವು 1 ಡೇ ಮರಿ ಕೊಡ್ತೀವಿ ಸರ್, 1 ಮಂತ್ ಮರಿ ಕೊಡ್ತೀವಿ. 1 ಡೇ ಮರಿಗೆ 1 ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿಕೊಡ್ತೀವಿ. 1 ತಿಂಗಳ ಮರಿಗೆ 4 ವ್ಯಾಕ್ಸಿನ್ ಕಂಪ್ಲೀಟ್ ಮಾಡಿಕೊಡ್ತೀವಿ. ಓಕೆ, ಇದೆಲ್ಲ ಬೇಡ ನಮಗೆ, ದೊಡ್ಡದು ಡೈರೆಕ್ಟಾಗಿ ಮೊಟ್ಟೆ ಇಡೋ ಕೋಳಿನೂ ಬೇಕಂದ್ರೆ ಕೊಡ್ತೀವಿ ಸರ್. ಮಿನಿಮಮ್ ಮೊಟ್ಟೆ ಇಡೋ ಕೋಳಿ ಆದರೆ ಮಿನಿಮಮ್ 200 ತೊಗೊಂಡ್ರೆ ಡೆಲಿವರಿ ನಾವೇ ಕೊಡ್ತೀವಿ ಸರ್.
200ಕ್ಕಿಂತ ಕಮ್ಮಿ ಆದರೆ ರೈತರು ಫಾರ್ಮಿಗೆ ಬಂದು ತೊಗೊಂಡೋಗ್ಬೇಕು ಸರ್. ಓಕೆ, 1 ಮಂತ್ದಾದ್ರೆ 500 ಆದರೆ ಡೆಲಿವರಿ ಕೊಡ್ತೀವಿ ಸರ್. 500ಕ್ಕಿಂತ ಕಮ್ಮಿ ಆದರೆ ರೈತರು ಇಲ್ಲಿ ಬಂದು ತೊಗೊಂಡೋಗ್ಬೇಕು ಸರ್. 1 ಡೇದಾದರೆ 1000 ಮರಿ ಕೊಡ್ತೀವಿ ಸರ್ ನಾವು ಡೆಲಿವರಿ.